ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಮುನೇಶ್ವರಂಗೆ ನಾನ್ ವೆಜ್ಜೇ ಮಾಡೋದು. ಅದಕ್ಕೆ ಫಾರಮ್ ಕೋಳಿ ತೊಗೊಂಡು ಬಂದಿದ್ವಿ 2 kgದು. ಇವಾಗ ಅದಕ್ಕೆ ಸಾಂಬಾರು ಮಾಡಬೇಡ, ಅದ್ರದ್ದು ಸಾರು, ಫಾರಮ್ ಕೋಳಿದು ಸಾರು. ಸೊ ಇವಾಗ ಆಯಿಲಲ್ಲಿ ಒಂದು 2 ಆನಿಯನ್ ಹಾಕಿ ಚಿಕನ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಚಿಕನ್ ಹಾಕಿ ಅದರಲ್ಲಿ ಒಂದು ಆನಿಯನ್ ಹಾಕಿ ಅರ್ಶಿನದ ಪುಡಿ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಕ್ಕೆ ಬಿಟ್ಟಿದ್ದೀವಿ, ಯಾಕಂದರೆ ಅದು ಬೇಯೋದು ಕಷ್ಟ. ಅಷ್ಟೇ. ನಾನಿವಾಗ ಫ್ರೈ ಮಾಡ್ಕೊಳ್ಳೋದು ಏನೇನದ ತೋರಿಸ್ಬಿಡ್ತೀನಿ. ಇದರಲ್ಲೊಂದು 4 ದೊಡ್ಡದು ಆನಿಯನ್ ಇದೆ. ಆಮೇಲೆ ಒಂದು 2 ಸ್ಪೂನ್ಸ್ ಅಷ್ಟು ಗಸಗಸೆ ಇದೆ ಇದರಲ್ಲಿ. ಆಮೇಲೆ 3 ಸ್ಪೂನ್ಸ್ ಅಷ್ಟು ಧನಿಯಾ ಪುಡಿ, ಕಲರ್ಗೆ ಬರುತ್ತಲ್ಲ ಕಾಶ್ಮೀರಿ ಚಿಲ್ಲಿ ಅದು 10 ಇದೆ. ಮತ್ತು ಖಾರಕ್ಕೆ 25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಅರ್ಧದಲ್ಲಿ ಅರ್ಧ ಕಾಯಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಏನಿದು ಮೆಣಸು ಒಂದು 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಟೊಮೆಟೊ ಇಷ್ಟನ್ನು ಫ್ರೈ ಮಾಡಿಕೊಂಡು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಟೊಮೆಟೊ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೇಳಿದ್ರು. ಆ್ಯಕ್ಚುಲಿ ಇದು ನನ್ನ ರೆಸಿಪಿ ಅಲ್ಲ, ನನಗೆ ಇದು ರುಬ್ಬಾಕಿ ಸಾರೆಲ್ಲ ಮಾಡೋಕ್ಕೆ ಬರೋಲ್ಲ. ಇದು ನಮ್ಮಮ್ಮ ಅವಾಗಿಂದ ಫೋನ್ ಮಾಡಿ ಒಂದೊಂದು ಕೇಳ್ತಾನೆ ಇದ್ದೀನಿ, ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು, ಏನು ಎತ್ತ ಅಂತ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಈ ಥರ ರುಬ್ಬಾಕಿ ಮಾಡೋ ಸಾರುಗಳೆಲ್ಲ ಬರೋಲ್ಲ. ಬಟ್ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಸೊ ಇವತ್ತು ಅವ್ರ ರೆಸಿಪಿನೇ ಮಾಡೋಣ ಅಂತಂದ್ರೆ ಅವ್ರು ಮಾಡು ಅಂತಂದರು. ಬಟ್ ನಾನು ಅವ್ರಿಗೆ ಕೊಡ್ತಾರೋ ಹಿಂಸೆ ನೋಡಿದ್ರೆ ನಮ್ಮಮ್ಮ ಅಯ್ಯೋ ನಾನೇ ಮಾಡ್ಕೊಳ್ತಿದ್ನಲ್ಲೇ ನಿನಗೆ ಹೇಳ್ಬಿಟ್ಟು ಅಂತಂದರು. ಬಟ್ ನಂಗೆ ಮರ್ತೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಈ ಇಂಗ್ರೀಡಿಯೆಂಟ್ಸ್ ಜ್ಞಾಪಕ ಇರಲ್ಲ. ಈ ಥರ ರುಬ್ಬಾಕೋ ಸಾರು ಮತ್ತು ಮುದ್ದೆ ಇದಿಷ್ಟು ಬರಲ್ಲ ನನಗೆ. ಏನೇನೋ ಮಾಡ್ತೀನಿ, ಇನ್ನೂ ಮುದ್ದೆ ಮಾಡೋದು ಕಲಿಯೋಕ್ಕಾಗಿಲ್ಲ ಎಷ್ಟು ಸತಿ ಟ್ರೈ ಮಾಡಿದ್ರು. ಸೊ ಇಷ್ಟು ಇದನ್ನು ಪಟ್ಟಂತರ ಫುಲ್ಲು ಫ್ರೈ ಮಾಡ್ಕೊಂಬಿಟ್ಟು ತಣ್ಣಗಾಗಿದ ತಕ್ಷಣ ಕ್ಲೀನಾಗಿ ಒಣ್ಣಗೆ ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು 10 ವಿಷಿಲ್ ತೊಗೊಂಡ್ರೆ ರೆಡಿ ಸಾರು. ಆ್ಯಕ್ಚುಲಿ ನಮ್ಮದು ಮನೆ ದೇವ್ರು ಇರೋದು ನಮ್ಮ ಹಸ್ಬೆಂಡ್ ಮನೆ ಕಡೆ ಮಾಸ್ತಿಯಲ್ಲಿ. ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವಿಲ್ಲೇ ಡೈರಿ ಸರ್ಕಲ್ ಹತ್ರ ಇರೋ ಮುನೇಶ್ವರಂಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಅದು ಅನ್ನಿಸ್ತಾನೇ ಇತ್ತು ಹೋಗಿಲ್ಲ ಮನೆ ದೇವ್ರಿಗೆ ಮಾಡಿಲ್ಲ ಅಂತ. ಸೊ ಇಲ್ಲೇ ಹೋಗಿ ಮಾಡ್ಕೊಂಡು ಬಂದ್ವಿ. ಸೊ ಮಾಡ್ಕೊಂಡು ಬಂದ್ಮೇಲೆ ನಾವು ಯಾವಾಗಲೂ ಅಲ್ಲೋದ್ರೆ ಅಲ್ಲೆಲ್ಲ ಮಾಡ್ಕೊಂಡೇ ಬರೋದು. ಸೊ ಇಲ್ಲೂ ಮಾಡ್ಕೊಂಡು ಬಂದಮೇಲೆ ಪೂಜೆ ಮಾಡ್ಕೊಂಡು ಬಂದಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನ್ ವೆಜ್ ಸ್ಪೆಷಲ್. ಬಟ್ ಈ ದೇವಸ್ಥಾನಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಬಟ್ ನನಗೆ ವೈಬ್ ಅಂತೂ ತುಂಬ ಖುಷಿ ಆಯಿತು. ಎಲ್ಲ ದೇವಸ್ಥಾನಕ್ಕೆ ಹೋದರೂ ವೈಬ್ ಹಂಗೆ ಇರುತ್ತೆ. ಬಟ್ ಇಲ್ಲಿ ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸು. ಖುಷಿ ಆಯಿತು. ಅದರಲ್ಲೂ ನಾನು ಕೇಳ್ಕೊಂಡಿದ್ದ ತಕ್ಷಣ ದೇವರು ವರ ಬೇರೆ ಕೊಟ್ಟರು. ತುಂಬ ಖುಷಿ ಆಯಿತು, ಇನ್ನೂ ಖುಷಿ ಆಯಿತು ಜಾಸ್ತಿ. ಸೊ ಇವಾಗ ಇದನ್ನು ಫುಲ್ ಫ್ರೈ ಮಾಡ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈಗ ಮಸಾಲೆ ಎಲ್ಲ ರುಬ್ಬಕ್ಕಾಯಿತು. ಇದಕ್ಕೆ ಫುಲ್ ನುಣ್ಣಗೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು, ಸಾರಿ ನಾನು ಲಾಸ್ಟು ಆವಾಗಲೇ ಹೇಳಿದ್ನಲ್ಲ 10 ವಿಷಲ್ ಹೊಡಿಸ್ಬೇಕು ಅಂತ. 10 ಹೊಡ್ಸಂಗಿಲ್ವಂತೆ, 4ರಿಂದ 5 ಅಂತಂದರು ನಮ್ಮಮ್ಮ. ಆ್ಯಕ್ಚುಲಿ ಅದು ಬೇಯೋದು ಲೇಟ್ ಆಗುತ್ತೆ ಅಂದ್ರಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು 10 ವಿಷಲ್ ಅಂದ್ಬಿಟ್ಟೆ. 4ರಿಂದ 5 ಹೊಡ್ಸಿದ್ರೆ ಬೆಂದ್ಬಿಡುತ್ತಂತೆ. ನನ್ನ ರೆಸಿಪಿ ಆಗಿರೋ ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇದು ನಮ್ಮ ಮಾತೃಶ್ರೀ ಅವರ ರೆಸಿಪಿ, ಅದಕ್ಕೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನನಗೆ. ಟ್ರೈ ಮಾಡಿ ಮಾತ್ರ ಚೆನ್ನಾಗಿರುತ್ತೆ ಇದು. ಈ ಸಾರು ಅಂತೂ ಸೂಪರಾಗಿರುತ್ತೆ. ಸೊ ಇದನ್ನು ಮುಚ್ಚಿಟ್ಬಿಡೋಣ. ಇವಾಗ ನಮ್ಮ ಮೇಡಮ್ ಬಂದರು ಟ್ಯೂಷನಿಂದ, ಮುಚ್ಚಿಟ್ಬಿಡೋಣ. 5 ವಿಷಲ್ಸ್ ಆಯಿತು. ಆ್ಯಕ್ಚುಲಿ ಇದು ನನ್ನ ಜುಗಾಡಿದು, ಈ ಕುಕ್ಕರೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು. ಟ್ರೈ ಮಾಡಿ ನೋಡಿ ನೀವು ಆ ಥರ ಕ್ಲೀನಾಗಿ. ಆಮೇಲೆ ಹಿಂಗೆ ತೆಗ್ದುಬಿಡ್ಬೋದು, ಇಲ್ಲಾಂದ್ರೆ ಅದು ಹಂಗೆ ಫುಲ್ಲು ಡ್ರಾಪ್ ಹಾಕ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟು ಕುಕ್ಕರೆಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಸಾರೆಲ್ಲ ಜಾಸ್ತಿ ಓವರಾಗಿಟ್ಟಾಗ ಹಿಂಗೆ ಮಾಡಿಬಿಡ್ತೀನಿ. ಸೊ ಇನ್ನು ಪ್ಲೇಟಿಂಗ್ ಮಾಡ್ಬೇಕಾದ್ರೆ ಇನ್ನು ಅಮ್ಮ ಮನೆಗೆ ಎತ್ಕೊಂಡು ಹೋಗೋದು, ಅಲ್ಲಿ ಊಟ ಮಾಡೋದು. ಅಲ್ಲಿ ತೋರಿಸ್ತೀನಿ ಪ್ಲೇಟಿಂಗ್ ಮಾಡಬೇಕಾದ್ರೆ. ಬಿಸಿ ಬಿಸಿ ಮುದ್ದೆ, ಮಟನ್ ಸಾರು, ಅಯ್ಯೋ ಸಾರಿ ಏನು ಸಾರಿದು, ಫಾರಮ್ ಕೋಳಿ ಸಾರು, ಮೊಟ್ಟೆ ಕೋಳಿ ಸಾರು. ಸೂಪರಾಗಿದೆ.
ಹಲೋ, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಬಂದ್ವಿ. ನಾನು ತಿಂಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ತಿನ್ಬಿಟ್ಟು ಇಲ್ಲ ನನ್ನ ಮೊಬೈಲ್ ನೋಡ್ತಾ ಇಲ್ಲ. ಅವಳು ನೋಡ್ತಾ ಇಲ್ಲ ಮೊಬೈಲ್. ಇವಾಗ ಪ್ರಾಮಿಸ್ ಮಾಡಿದಳು ನೋಡಲ್ಲ ಅಂತ. ಇಲ್ಲ ನೋಡಿ ಸ್ವಲ್ಪ. ಇಲ್ಲ ನೋಡ್ತಾ ಇಲ್ಲ ತನ್ವಿ. ಚೆನ್ನಾಗಿತ್ತ ದೇವಸ್ಥಾನ? ತುಂಬ ಚೆನ್ನಾಗಿತ್ತು. ಸರಿ, ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.